ಸುಗ್ರೀವನ ಬಗ್ಗೆ ಅವನು ಆರಂಭದಲ್ಲೂ ಹೇಳಿದ್ದ, ನಾನು ಸುಗ್ರೀವನನ್ನು ಕೊಲ್ಲುವುದಿಲ್ಲ ಅಂತ. ವಾಲಿ ಅಂದರೆ ಅಷ್ಟು ಕಠೋರವಾಗಿದ್ದಾಗಲೂ ಎಲ್ಲೋ ಒಂದು ಕಡೆ ಬಾಂಧವ್ಯ ಇತ್ತು. ಆದರೆ ತಪ್ಪು ಮಾಡಿದ, ಈಗ ಬಾಂಧವ್ಯ ಇರುವುದಕ್ಕೂ ನಮ್ಮಲ್ಲಿ ಈಗ ಏನು ಕೂಡಲೇ ನಮ್ಮ ಜಡ್ಜ್ಮೆಂಟ್ ಏನು ಮಾಡ್ತೇವೆ ಅಂದರೆ, ಕೂಡಲೇ ಅವನು ಕೊಲ್ಲುವುದಿಲ್ಲ ಅಂತಿದ್ದ, ಆದರೂ ರಾಮ ಕೊಂದ ತಪ್ಪಲ್ವಾ ಅಂತ ಮತ್ತೆ ಅಲ್ಲಿಗೆ ಹೋಗ್ತೇವೆ. ರಾಮ ಕೊಂದದವನಿಗೆ ಸುಗ್ರೀವನನ್ನು ಕೊಲ್ಲಬಾರ್ದು ಅಂತಿರುವ ಬುದ್ಧಿಗೋಸ್ಕರ ಅಲ್ಲ, ಅವನು ಸುಗ್ರೀವನ ಹೆಂಡತಿ ಆದ ರೋಮಿಯನ್ನು ಬಲಾತ್ಕಾರ ಮಾಡಿ ಇಟ್ಕೊಂಡದ್ದು ಅನ್ನೋ ತಪ್ಪಿಕೊಂಡದ್ದು. ನಾವು ಇಲ್ಲಿಂದ ಇಲ್ಲಿಗೆ ಮಿಕ್ಸ್ ಮಾಡಿಬಿಡ್ತೇವೆ. ಯಾರೊಬ್ಬ ಹೊಟ್ಟೆಪಾಡಿಗೋಸ್ಕರ ಯಾರಿಗೋ ಕೊಡಬೇಕಾದ ತಿಂಡಿಯಲ್ಲಿ ಮಧ್ಯದಲ್ಲಿ ಒಂಚೂರು ತಿಂದಿದ್ದು ತಪ್ಪೆ. ಅವನಿಗೆ ಹಸಿವಾಗಿದೆ ಅಂದರೆ ಕೇಳಿ ತಿನ್ನಲಿ, ಅದು ಬಿಟ್ಟು ಇದರಲ್ಲಿ ತಿಂದು ಮಾನವೀಯತೆ ಇಲ್ಲದೆ ಅವನನ್ನು ನೀವು ಕೆಲಸದಿಂದ ತೆಗೆದುಹಾಕುವಾಗ ಮಾಡಿದ್ರಿ. ನೀವೆಲ್ಲ ಏನು ಮನುಷ್ಯರ? ಹಾಗೆ ಯಾವ ಸಂಬಂಧವನ್ನು, ಯಾವ ತಪ್ಪನ್ನು ಯಾವ ಶಿಕ್ಷೆಯ ಜೊತೆಗೆ ಜೋಡಿಸ್ತಾ ಮಾತಾಡೋದು? ತಪ್ಪು ಯಾವ ಮೂಲೆಯಿಂದ ಬಂದರೂ ಎಲ್ಲಿಂದ ಬಂದರೂ ತಪ್ಪೆ. ಸುಗ್ರೀವನ ಬಗ್ಗೆನೇ ಸ್ವತಃ ತನ್ನ ತಪ್ಪು ಅಂತ ಗೊತ್ತಾದ ಮೇಲೆ ಹೇಳ್ತಾನೆ, ಸುಗ್ರೀವನನ್ನು ಅಂಗದನನ್ನು ರಾಮಚಂದ್ರ ಚೆನ್ನಾಗಿ ನೋಡ್ಕೋ. ಅವನ ಪ್ರೀತಿ ಅನ್ನೋದು ಮೊದಲಿಂದನೂ ಇದ್ದದ್ದೇ, ಆದರೆ ತಪ್ಪು, ಆ ತಪ್ಪಿನ ಅರಿವು ಅವನಿಗಾಗಿದೆ. ಅದನ್ನು ಅವನು ಒಪ್ಪಿಕೊಂಡು ಹೇಳ್ತಾನೆ, ವಿಧತ್ಸ್ವ ಮತಿಮುತ್ತಮಂ, ಅವರಲ್ಲಿ ಒಳ್ಳೆಯ ಭಾವದಿಂದ ಅವರನ್ನು ರಕ್ಷಣೆ ಮಾಡು. ತ್ವಂ ಹಿ ಶಾಸ್ತಾ ಚ ಕೋಪ್ತಾ ಚ